ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ನಾಳೆ ಬಹಳ ಭಯಂಕರವಾಗಿರುವ ಶಕ್ತಿಯುತವಾಗಿರುವ ಏಪ್ರಿಲ್ 17 ಭಯಂಕರ ಅಮಾವಾಸ್ಯೆ. ನಾಳೆಯ ಅಮಾವಾಸ್ಯೆಯಿಂದ ಈ ರಾಶಿಯವರಿಗೆ ಕುಬೇರ ಯೋಗ ಶುರುವಾಗ್ತಾ ಇದೆ. ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತೆ. ರಾಜಯೋಗ ಶುರುವಾಗ್ತಾ ಇದೆ. ನಾಳೆಯ ಶುಕ್ರವಾರ ಬಹಳ ವಿಶೇಷವಾಗಿದೆ. ಲಕ್ಷ್ಮೀ ದೇವಿಯ ಅನುಗ್ರಹದ ಜೊತೆಗೆ ಈ ರಾಶಿ ಚಕ್ರದವರಿಗೆ ಜೀವನದಲ್ಲಿ ಪ್ರತಿಯೊಂದು ಕ್ಷೇತ್ರದ ಮೇಲೂ ಕೂಡ ಲಾಭವನ್ನ ಕಂಡುಕೊಳ್ಳುವಂತಹ ವಿಶೇಷವಾದ ಸಮಯ ಇದಾಗಿರೋದ್ರಿಂದ ನೀವು ಯಾವುದೇ ಕೆಲಸ ಕಾರ್ಯ ಮಾಡಿದ್ರು ಕೂಡ ಅದರಲ್ಲಿ ಹೆಚ್ಚಿನ ಲಾಭವನ್ನ ಬರಮಾಡ್ಕೊಳ್ತೀರಾ. ಎಲ್ಲ ರೀತಿಯ ಕಷ್ಟಗಳಿಂದ ಪರಿಹಾರವನ್ನ ಪಡೆದುಕೊಳ್ತೀರಾ. ನೀವು ಯಾವುದೇ ಕೆಲಸವನ್ನ ಮಾಡ್ತಾ ಇದ್ರು ಕೂಡ ಅದರಲ್ಲಿ ವಿಶೇಷವಾಗಿ ಒಂದು ದೊಡ್ಡ ಮಟ್ಟದ ಶಕ್ತಿ ಮತ್ತು ಚೈತನ್ಯ, ಹೊಸದಾದ ಉತ್ಸಾಹ ಶುರುವಾಗುತ್ತದೆ. ಜೀವನದ ಮೇಲೆ ಪ್ರೀತಿ ಗೌರವ ಹೆಚ್ಚಾಗುತ್ತೆ. ಹಾಗಾದ್ರೆ ನಾಳೆಯ ಒಂದು ಭಯಂಕರ ಶಕ್ತಿಶಾಲಿ ಅಮಾವಾಸ್ಯೆಯಿಂದ ಯಾವ ರಾಶಿಯವರು ಅದೃಷ್ಟವಂತರು, ಯಾವೆಲ್ಲ ರೀತಿಯ ಲಾಭವನ್ನ ಬರಮಾಡ್ಕೊಳ್ತಾರೆ, ಸಂಪೂರ್ಣವಾದ ವಿಶೇಷವಾದ ಮಾಹಿತಿಯನ್ನ ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬೋದಾದ್ರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕನ್ ಪ್ರೆಸ್ ಮಾಡಿ. ಹೌದು, ನಾಳೆಯ ಒಂದು ಅಕ್ಷಯ ಅಮಾವಾಸ್ಯೆ ದಿನ ವಿಶೇಷವಾಗಿ ರಾಶಿಯವರಿಗೆ ಕುಬೇರ ಯೋಗ ಪ್ರಾಪ್ತಿ ಆಗ್ತಾ ಇದೆ. ಇದರಿಂದಾಗಿ ರಾಶಿ ಹಣ ಅನ್ನೋದು ಸಿಗುತ್ತೆ. ಸಾಕಷ್ಟು ಶುಭ ಫಲಗಳನ್ನ ಬರಮಾಡ್ಕೊಳ್ತೀರಾ. ವಿಶೇಷವಾಗಿ ಈ ಸಂದರ್ಭದಲ್ಲಿ ಬುಧನ ಆಶೀರ್ವಾದ, ಶುಕ್ರನ ದಯೆಯಿಂದ ನಿಮ್ಮ ಕಷ್ಟಗಳೆಲ್ಲ ದೂರವಾಗುತ್ತೆ. ಬುದ್ಧಿವಂತಿಕೆ ಮತ್ತು ಚಿಂತನೆಯ ಗ್ರಹವೆಂದು ಪರಿಗಣಿಸಲಾಗುವಂತಹ ವಿಶೇಷವಾಗಿ ಗ್ರಹಗಳ ರಾಜಕುಮಾರ ಎಂದು ಕರೆಯಲ್ಪಡುವ ಬುಧ ಈ ರಾಶಿ ಚಕ್ರದವರಿಗೆ ಆಶೀರ್ವಾದವನ್ನ ನೀಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಬುಧ ಅದ್ಭುತವಾದ ಫಲಿತಾಂಶವನ್ನ ನೀಡ್ತಿದ್ದಾರೆ. ನಿಮ್ಮ ಜೀವನದಲ್ಲಿ ಎಂದಿಗೂ ಕೂಡ ಅಂದುಕೊಳ್ಳದೇ ಇರುವಷ್ಟು, ನಿರೀಕ್ಷಣೆ ಮಾಡದಿರುವಷ್ಟು ಹಣಕಾಸಿನ ಲಾಭವನ್ನ ಪಡೆದುಕೊಳ್ತೀರಾ. ಈ ರಾಶಿ ಚಕ್ರದವರಿಗೆ ಅದ್ಭುತವಾದ ಪ್ರಯೋಜನಕಾರಿಯಾಗಿರುವಂತಹ ಸಮಯ ಅಂತ ಹೇಳ್ಬೋದು. ಶುಭ ಬದಲಾವಣೆಗಳ ಅವಧಿ ಇದಾಗಿರುತ್ತೆ. ಆರ್ಥಿಕವಾಗಿ ಲಾಭ ಹೆಚ್ಚಾಗುತ್ತೆ. ಇದು ನಿಮ್ಮ ಆತ್ಮವಿಶ್ವಾಸವನ್ನ ಹೆಚ್ಚಿಸುತ್ತದೆ. ನೀವು ಮಾಡುವಂತಹ ಕಾರ್ಯಗಳಲ್ಲಿ ಸಕಾರಾತ್ಮಕವಾದ ಬದಲಾವಣೆಯನ್ನು ತಂದುಕೊಡುತ್ತೆ. ವ್ಯವಹಾರದಲ್ಲಿ ಆಗುವಂತಹ ಲಾಭಗಳು ನಿಮ್ಮನ್ನ ಆಶ್ಚರ್ಯಗೊಳಿಸುತ್ತದೆ. ಜೀವನದಲ್ಲಿ ಅನೇಕ ಉತ್ತಮ ಬದಲಾವಣೆಗಳು ನಿಮ್ಮನ್ನ ಸಂತೋಷಪಡಿಸುತ್ತದೆ. ನಾಳೆಯ ಒಂದು ಅಮಾವಾಸ್ಯೆಯಿಂದ ಎಲ್ಲರ ಬೆಂಬಲವನ್ನ ಪಡೆದುಕೊಳ್ತೀರಾ. ಉತ್ತಮವಾದ ಕೆಲಸಗಳನ್ನ ನಿರ್ವಹಿಸ್ತೀರಾ. ಕೆಲಸದಲ್ಲಿ ಒತ್ತಡಗಳು ದೂರವಾಗುತ್ತೆ. ವಾತಾವರಣ ಶಾಂತಿಯಾಗಿರುತ್ತೆ. ಈ ಅವಧಿ ಈ ರಾಶಿಯವರಿಗೆ ಅನೇಕ ರೀತಿಯ ಸಂತೋಷ ಮತ್ತು ಪ್ರಯೋಜನಗಳನ್ನ ತಂದುಕೊಡುತ್ತೆ. ಸಂಗಾತಿಯೊಂದಿಗೆ ನೆಮ್ಮದಿಯ ಜೀವನವನ್ನ ನಡೆಸ್ತೀರಾ. ನಿಮ್ಮ ಆರ್ಥಿಕ ಪರಿಸ್ಥಿತಿ ನೀವು ಭಾವಿಸೋದಕ್ಕಿಂತ ಬಲವಾಗಿರುತ್ತೆ. ಕೆಲಸದಲ್ಲಿ ಸಕಾರಾತ್ಮಕವಾದ ಬದಲಾವಣೆಗಳು ಮತ್ತು ಪ್ರಶಂಸೆಗಳು ಸಿಗ್ತಾ ಹೋಗುತ್ತೆ. ಹೊಸ ಉದ್ಯೋಗಕ್ಕೋಸ್ಕರ ಯಾರೆಲ್ಲ ಹುಡುಕ್ತಾ ಇದ್ದೀರೋ ಅಂತವರಿಗೆ ಉತ್ತಮವಾದ ನೌಕರಿ ಸಿಗುತ್ತೆ. ನೀವು ಎಕ್ಸ್ಪೆಕ್ಟ್ ಮಾಡ್ತಿರುವಷ್ಟು ಹಣಕಾಸನ್ನ ಬರಮಾಡ್ಕೊಳ್ತೀರಾ. ವೃತ್ತಿ ಜೀವನದಲ್ಲಿ ಲಾಭವನ್ನ ಕಂಡುಕೊಳ್ಬಹುದು. ಯಶಸ್ವಿಯಾಗಿ ಜೀವನವನ್ನ ನಡೆಸ್ತಾ ಹೋಗಬಹುದು. ಒಟ್ಟಾರೆಯಾಗಿ ಇಷ್ಟೆಲ್ಲ ಲಾಭವನ್ನ ಈ ಒಂದು ಅಕ್ಷಯ ಅಮಾವಾಸ್ಯೆಯಿಂದ ಈ ರಾಶಿಯವರು ಬರಮಾಡ್ಕೊಳ್ತಾರೆ. ಹಣಕಾಸು ವಿಚಾರಗಳಲ್ಲಿ, ಸಂಸ್ಥೆಗಳಲ್ಲಿ ಉತ್ತಮವಾದ ಲಾಭವನ್ನ ಪಡೆದುಕೊಳ್ತಾರೆ. ಅದೃಷ್ಟ ಲಾಭದಾಯಕವಾಗಿ ಕೈ ಹಿಡಿಯುತ್ತೆ. ಅಧಿಕವಾಗಿ ಹಣವನ್ನ ಸಂಪಾದನೆ ಮಾಡಬಹುದು. ವಿದ್ಯಾರ್ಥಿಗಳು ಸಾಧನೆ ಸಾಮಾನ್ಯವಾಗಿ ಇರುತ್ತೆ. ಅದೇ ರೀತಿ ಎಲ್ಲ ಕೆಲಸದಲ್ಲೂ ಕೂಡ ಬುದ್ಧಿವಂತಿಕೆಯಿಂದ ದುಪ್ಪಟ್ಟು ಲಾಭವನ್ನ ಕಂಡುಕೊಳ್ತೀರಾ. ಮನೆಯಲ್ಲಿ ಇರ್ತಕ್ಕಂತಹ ಗುರು ಹಿರಿಯರ ಆರೋಗ್ಯವನ್ನ ಬರಮಾಡ್ಕೊಳ್ಳಿ, ಪಡೆದುಕೊಳ್ಳಿ. ನಿಮ್ಮ ಜೀವನದಲ್ಲಿ ಮುಟ್ಟಿದೆಲ್ಲ ಕೂಡ ಚಿನ್ನವಾಗುವಂತಹ ಸಮಯ ಅಂತ ಹೇಳಬಹುದು. ಯಾವುದೇ ಕೆಲಸ ಕಾರ್ಯ ಮಾಡಿದ್ರು ಕೂಡ ಎಲ್ಲವೂ ಬೇಗನೆ ಪೂರ್ಣಗೊಳ್ಳುತ್ತೆ. ನೀವು ರಿಯಲ್ ಎಸ್ಟೇಟ್ ಕೆಲಸ ಮಾಡ್ತಾ ಇದ್ರೆ ಅದರಿಂದ ಉತ್ತಮ ಲಾಭವನ್ನ ಗಳಿಸಿಕೊಳ್ತೀರಾ. ಈ ಅವಧಿಯಲ್ಲಿ ನಿಮ್ಮ ಖ್ಯಾತಿ ಗೌರವ ಹೆಚ್ಚಾಗುತ್ತೆ. ಸಂಬಂಧಗಳು ಸುಧಾರಿಸುತ್ತದೆ. ಕುಟುಂಬದಲ್ಲಿನ ಸಂಬಂಧ ಬಲಗೊಳ್ಳುತ್ತೆ. ಮಾಡುವಂತಹ ಎಲ್ಲ ಕಾರ್ಯಗಳಲ್ಲಿ ಕುಟುಂಬ ಹಾಗೂ ಸ್ನೇಹಿತರ ಸಹಕಾರ ಇರುತ್ತೆ. ನಿಮ್ಮ ಆತ್ಮವಿಶ್ವಾಸ ಈ ಸಮಯದಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ. ಈ ರಾಶಿಯವರ ಜೀವನದಲ್ಲಿ ಇನ್ನು ಮುಂದೆ ಗುರುವಿನ ಆಡಳಿತ ಪಟ್ಟಂತಹ ಎಲ್ಲ ಕಷ್ಟಗಳನ್ನ ದೂರ ಮಾಡಿಕೊಂಡು ಶುಕ್ರದೇವನ ಅನುಗ್ರಹಕ್ಕೆ ಪಾತ್ರರಾಗಿ ಲಕ್ಷ್ಮೀ ದೇವಿಯ ಸಂಪೂರ್ಣವಾದ ಅನುಗ್ರಹದಿಂದಾಗಿ ನಿಮ್ಮ ಮನೆ ಮತ್ತು ನಿಮ್ಮ ಜೀವನದಲ್ಲಿ ಅಭಿವೃದ್ಧಿಯ ಸಾಧ್ಯತೆ ಇರೋದ್ರಿಂದ ಈ ರಾಶಿ ಚಕ್ರದವರಿಗೆ ಯಾವುದೇ ಕೆಲಸ ಮಾಡಿದ್ರು ಕೂಡ ಹೊಸ ಪರಿಚಯಗಳು ನಿಮಗೆ ಲಾಭದಾಯಕವಾಗಿರುತ್ತೆ ಅಂತ ಹೇಳಿ ತಪ್ಪಾಗೋದಿಲ್ಲ. ಪ್ರೇಮ ಸಂಬಂಧಗಳಲ್ಲಿ ಸ್ಪಷ್ಟತೆ ಬರುತ್ತದೆ. ಆರೋಗ್ಯದ ದೃಷ್ಟಿಯಿಂದ ಕೂಡ ಉತ್ತಮವಾಗಿರುವಂತಹ ಸಮಯ ಆಗಿರುತ್ತದೆ. ಮನಸ್ಸಿನ ಒತ್ತಡಗಳು ಕಡಿಮೆ ಆಗ್ತಾ ಹೋಗುತ್ತೆ. ಕೆಲಸದಲ್ಲಿ ನಿಮಗೆ ಲಾಭ ಸಿಗ್ತಾ ಹೋಗುತ್ತೆ. ಈ ರಾಶಿ ಚಕ್ರದವರಿಗೆ ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರು ಪ್ರತಿಯೊಂದು ಕಾರ್ಯವು ಯಶಸ್ವಿಯಾಗುವ ಸಾಧ್ಯತೆ ಇರೋದ್ರಿಂದ ಹಣಕಾಸಿನ ವಿಚಾರದಲ್ಲಿ ದೊಡ್ಡ ಲಾಭದ ಸಾಧ್ಯತೆ ಹೆಚ್ಚಾಗಿದೆ. ಹೂಡಿಕೆಗಳು ಉತ್ತಮವಾದ ಫಲವನ್ನು ನೀಡುತ್ತೆ. ಹೊಸ ಉದ್ಯಮ ಪ್ರಾರಂಭಿಸಲು ಇದು ಸೂಕ್ತವಾದ ಸಮಯ. ಉದ್ಯೋಗದಲ್ಲಿರುವಂತವರಿಗೆ ಮೇಲಾಧಿಕಾರಿಗಳ ಮೆಚ್ಚುಗೆ ಕೂಡ ಸಿಗ್ತಾ ಹೋಗುತ್ತೆ. ಇಷ್ಟೆಲ್ಲ ಅದೃಷ್ಟ ಲಾಭವನ್ನ ಕಂಡುಕೊಳ್ಳುವಂತ ರಾಶಿಗಳು ಯಾವ್ಯಾವು ಅಂತ ನೋಡೋದಾದ್ರೆ ವೃಶ್ಚಿಕ ರಾಶಿ, ಸಿಂಹ ರಾಶಿ, ಧನಸ್ಸು ರಾಶಿ, ಕುಂಭ ರಾಶಿ, ಮೇಷ ರಾಶಿ, ಮೀನ ರಾಶಿ. ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಲಕ್ಷ್ಮೀ ದೇವಿ ನಮಃ ಎಂದು ತಪ್ಪದೆ ಕಮೆಂಟ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.